ಚಕ್ರನು ಚಕ್ರವಾಗಿ ತಿರುಗಿ ತಾಯಿಯ ಗರ್ಭದಿಂದ ಕಲಿಯುಗಕ್ಕೆ ಕಾಲಿಟ್ಟ ಕಾಮ ತುಂಬಿ ಈ ಚಕ್ರವರ್ತಿ ಈ ಚಕ್ರ ಮನಸ್ಸು ಮಾಡಿದರೆ ಹರೆ ತುಂಬಿದ ಹೆಣ್ಣಿನ ಕಾಲುಗಳಿಗೆ ಕಾಮದ ಬಳ್ಳಿಯನ್ನು ಸುತ್ತಿ ಅರಮನೆಯ ಹೂವಿನ ಮಂಚಕ್ಕೆ ಕರೆದೊಯ್ಯುವುದೇ ಈ ಚಕ್ರವರ್ತಿ ಹವ್ಯಾಸ. ನಾನೇ ಸುರ ಸುಂದರಿ ಸುವರ್ಣ ನಿನ್ನ ಕಾಮದ ಬಳ್ಳಿಗೆ ತೊಡಗಿಸಿ ನಿನ್ನಿಂದ ಕಾಮ ತೃಪ್ತಿ ಪಡೆಯದೆ ಬೇರೆ ನಾಮ ಚಕ್ರವರ್ತಿ ಮನೆ ಸುವರ್ಣ ನಾನೇ ಮುದ್ದು ಮುದ್ದಾಗಿ ಈಗಿನ ಕೋಮಲವಾದ ಮೈರಸ ತುಂಬಿದ ಈ ನಿನ್ನ ಮೈ ಮಾಟನು ಬೆಚ್ಚಿ ಬೆರಗಾಗಿ ಬಿಟ್ಟು ನಿನ್ನ ಇಚ್ಛೆಯಂತೆ ನಡೆದುಕೊಂಡು ನನ್ನ ಆಸೆ ಪೂರೈಸಿದರೆ ಚೆನ್ನ, ಇಲ್ಲವಾದರೆ ಈ ಚಕ್ರವಾಗಿ ತಿರುಗಿ ಈ ನಿನ್ನ ಶೀಲ ಚಕ್ರಣಿಗಾಗಿ ಮೀಸಲೆಂದು ತಿಳಿದು ನಾನು ಮನಸ್ಸು ಮಾಡಿ ಪ್ರೀತಿಸಿದ ಹೆಣ್ಣು ಇತ್ತ ಕಡೆ ಬರ್ತಾ ಇದ್ದಾಳೆ. ಬರಲಿ ತಾವು ಇದೇ ಊರಿನವರ? ಹೌದು, ನಾನು ಇದೇ ಊರಿನವನು. ಅಂದಂಗೆ ತಾವು? ನನದು ಇದೇ ಊರು. ನನ್ನ ಹೆಸರು ಗೊತ್ತು. ನಿನ್ನ ಹೆಸರು ಸುವರ್ಣ ಅಂತ ಗೊತ್ತು. ನೀವು ಯಾರು ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಿನ್ನಂತ ರಸ ತುಂಬಿದ ಹೂವಿಗೆ ಮಕರಂದ ಹೀರೋ ನನ್ನ ಹೆಸರು ಚಕ್ರವರ್ತಿ. ಈ ನಿನ್ನ ಸುಂದರವಾದ ಮಾಟ ಮೈ ಬಣ್ಣ ಚಕ್ರವರ್ತಿ ಭರವಸೆ ಮಾಡಿದ ಕೈಯಲ್ಲಿ ಸಿಕ್ಕ ಒಂದು ಪಂಜರ ನಿನ್ನ ಮಾತು ಬಾಯಿ ಬಂದಾಗೆ ಮಾತಾಡ್ಬೇಡ. ನೀನೇನಾದ್ರೂ ಆ ರೀತಿ ಮಾತಾಡಿದ್ರೆ ನೆರೆ ಹೊರೆ ಇದು ನಾಟ್ಯ ಸಾಮ್ರಾಜ್ಯ. ಇಲ್ಲಿ ಯಾರು ಬರೋದಿಲ್ಲ. ಸುಮ್ಮನೆ ಒಂದರೇ ಇಲ್ಲ ಅಂದ್ರೆ ತೋರಿಸಬೇಕಾಗುತ್ತದೆ. ಚಕ್ರವರ್ತಿ ಬಾಯಿ ಬಂದಾಗೆ ಮಾತಾಡ್ಬೇಡ. ಹೆಣ್ಣುಗಳಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಹೆಣ್ಣಿನ ಬಗ್ಗೆ ಇಷ್ಟವಾಗಿ ಮಾತಾಡಬೇಡ. ನೀನು ಯಾರು ಹುಟ್ಟಿಲ್ಲ ಅಂತ ಇವನಿಗೆ ಯಾವ ಸಂಬಂಧ ನಿಮ್ಮಂತ ರಸದ ಹೂವಿನ ಹೂವಿಗೆ ಇರುವ ದುಂಬಿನ ಅದಕ್ಕೆ ಮಾತಾಡ್ತೀಯ ಅಂತ ನನಗೆ ಇವತ್ತೇ ಗೊತ್ತಿಲ್ಲ. ನೋಡು, ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ. ಹೋಗಬೇಕು ದಾರಿ ಇಲ್ಲದಿದ್ರೆ ನನ್ನ ರೀತಿ ಮಾಡುವ ಅವನೇನಾದ್ರೂ ನಿನ್ನ ಪರಿಸ್ಥಿತಿ ಸುಮ್ಮನೆ ಬಿಡುವುದಿಲ್ಲ ಅವನು. ನನ್ನ ಮುಂದೆ ಮಾತನಾಡು. ಇನ್ನು ಹುಟ್ಟೋದು
ಹೆಣ್ಣುಗಳು ನಿಜವಾದ ಗಂಡನಿಗೆ ಹೆಂಡತಿ ಆಗುವುದೇ ಅಪರೂಪದ ಮಾತು. ಮತ್ತೊಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬನ ಮೈ ಹಂಚಿಕೊಂಡು ಮಾಣಿಗೆಯಲ್ಲಿ ಹೆಣ್ಣುಗಳಷ್ಟಿಲ್ಲ. ನಿನ್ನ ಹಾಳು ಸಮಾಜ, ನೀನು ನನ್ನ ಸಮಾಜ, ಬರೀ ಸುಳ್ಳು ಸಮಾಜ. ಬಾಯಿ ಮುಚ್ಚು, ಹೆಚ್ಚಿಗೆ ಮಾತಾಡಬೇಡ. ಸಲಿಗೆ ಕೊಟ್ಟ ನಾ ಇರ್ತಂತೆ. ಆ ರೀತಿ ಈ ಮಾತು ನೋಡು. ನೀನು ಹೆಣ್ಣಿನ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ಯಲ್ಲ. ನಿನಗೆ ಜನ್ಮವನ್ನು ಕೊಟ್ಟಿರಲ್ಲ ತಾಯಿ. ಅದನ್ನು ತಿಳಿದುಕೊಂಡ್ರೆ ನೀನು ಮೊದಲು ಮಾತಾಡೋದಿಲ್ಲ. ಹೆಣ್ಣುಗಳನ್ನು ಈ ರೀತಿ ಮಾತಾಡ್ತಿದ್ಯಲ್ಲ, ಸರಿಯಾದ ಪಾಠ ನನಗೆ. ನನ್ನ ಹೆಣ್ಣಿಗೆ ಹೊಳೆಯಷ್ಟು ಸ್ವಂತ ಬಂದಿದ್ದ ನಿನ್ನನ್ನು ಸುಮ್ಮನೆ ಬಿಡಲಾರೆ. ನನ್ನ ಗಂಡನ ಬಗ್ಗೆ ಮಾತನಾಡಿ ಮಗ. ಈ ವಿಷಯದಲ್ಲಿ ನಾನು ಕಾಳಿಂಗ ಸರ್ಪ ನಾನೇ ಸರ್ಪವಂತ ಚಿಕ್ಕ ಪಕ್ಷಿ ಗೌಡನ ಕೈಯಿಂದ ನಾನು ಹೊಂದಬೇಕೆಂದೇ ಇದಕ್ಕೆ ಪಾಲಿಸದೆ ಇವನು ಬಂದಿದ್ದಾನೆ ಎಂದು ನೀನು ಉಳಿದುಕೊಂಡೆ. ಮುಂದೆ ತೋರಿಸುತ್ತೇನೆ ಈ ಚಕ್ರವರ್ತಿಯ ಚದುರಂಗದ ಆಟ. ಈ ಸಾಮ್ರಾಜ್ಯದಲ್ಲಿ ಸಂದೇಹಕ್ಕೆ ಸರಿಯಾಗಿ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಜವಾಗಿ ನನ್ನ ಪಾಲಿಗೆ ನಿಮ್ಗೆ ಅದೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಲು ಕೂಡ ಕಡಿಮೆ. ಅದು ಕೂಡ ಈ ಜಗತ್ತಿನಲ್ಲಿ ಇಂಥ ನೀಚ ಕಾಮುಕರನ್ನು ಸಂಹಾರ ಮಾಡೋದಕ್ಕೆ ಯಾರು ಹೌದು, ತಾವು ಯಾರು, ಇಲ್ಲಿಗೆ ಬಂದಿರಿ? ನೋಡಿ ನಾನೊಂದು ಅನಾಥ. ನನಗೆ ಯಾರು ಇಲ್ಲ. ಅಂದ್ರೆ ತಂದೆ ತಾಯಿ ಬಂಧು ಬಳಗ ಸಮಯಕ್ಕೆ ಸರಿಯಾಗಿ ಬಂದಿದ್ರೆ ಇವತ್ತು ನನ್ನ ಜೀವನ ಹಾಳಾಗಿರ್ತಿತ್ತು. ನಿಜವಾಗಿ ನನ್ನ ಪಾಲಿಗೆ ದೇವರಾಗಿ ಬಂದ್ರಿ ನೀವು. ನಿಮ್ಗೆ ಅದೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಲು ಕೂಡ ಕಡಿಮೆ ಅಂತ ಅನ್ಸುತ್ತೆ. ನೋಡಿ ನಂದೊಂದು ಮಾತು ಅದೇನಂದು ನೀವು ಈ ಹೆಣ್ಣಂಗೆ ಬಂದು ನನ್ನ ಪಾಲನೆ ದೇವರಾಗಿ ಅದೇ ರೀತಿ ನನ್ನನ್ನು ಕೈ ಹಿಡಿದು ಮದುವೆ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಮದುವೆ ಅಂದರೆ ಬರೀ 3 ಅಕ್ಷರವಲ್ಲ. ನೀವು ಯಾರು, ನಾನು ಯಾರು ಅಂತ ಗೊತ್ತಿಲ್ಲ. ನನ್ನ ಹಿನ್ನೆಲೆ ನಿನಗಿನ್ನೂ ಗೊತ್ತಿಲ್ಲ. ದಯವಿಟ್ಟು ಈ ವಿಷಯದಲ್ಲಿ ಮರೆತು ಬಿಡಿ. ನೋಡಿ ನೀವು ವಿಚಾರದಲ್ಲಿ ನನಗಿಂತಲೂ ದೊಡ್ಡವರು. ಅದರಲ್ಲಿ ನಾನೇನು ಅಷ್ಟೊಂದು ತಿಳಿಯುವುದಿಲ್ಲ. ಅದು ಅಲ್ಲದೆ ನಾನಿಷ್ಟು ಹೇಳಿಕೊಂಡು ಕೂಡ ನನ್ನ ಮೇಲೆ ನೀವು ಮನಸ್ಸಿಲ್ಲ ಅಂತ ಅನಿಸ್ತಾ ಇದೆ. ಒಂದು ವೇಳೆ ನನ್ನ ಮೇಲೆ ನೀವು ಮನಸ್ಸಿಲ್ಲದಿದ್ರೆ ನನ್ನನ್ನು ನೀವು ಕೈ ಹಿಡಿಯಬೇಡಿ. ನನ್ನನ್ನು ಬಿಟ್ಟು ಬಿಡಿ. ಈ ಅನಾಥರು ಎಲ್ಲಿಯಾದರೂ ಹೋಗಿ ಏನಾದ್ರೂ ಮಾತನಾಡಬೇಡಿ. ನನ್ನ ಸಮಸ್ಯೆ
ನೋಡಿ ನೋಡಿ ಸಮಸ್ಯೆಗಳು ಯಾರಿಗಿಲ್ಲ ನೀವು ಹೇಳಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಮಸ್ಯೆ ಇದ್ದಿದೆ. ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಒಂದು ಹೆಣ್ಣಿನ ಜೀವನದಲ್ಲಿ ಈ ರೀತಿ ಆಟ ಆಡಬೇಕು. ನನ್ನ ಮೇಲೆ ಮನಸ್ಸಿದ್ರೆ ನೀವು ನನ್ನ ಕೈ ಹಿಡಿಯಿರಿ. ಇಲ್ಲದಿದ್ರೆ ಈ ಹೆಣ್ಣು ಅನಾಥವಾಗಿ ಬಂದ್ರು ಅನಾಥವಾಗಿ ಸತ್ತು ಹೋಗ್ತಾಳೆ. ನಿಶ್ಚಯಂತೆ ಆಗಲಿ, ಆದರೆ ಮೊದಲೇ ಸತ್ಯ ಬೇಡ. ಆಯ್ತು, ನೀವು ಯಾವಾಗ ಅಂತೀರೋ ಆವಾಗಲೇ. ಆದರೆ ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ನನ್ನ ಮನ ತಡೆಯಬಾರದೆ ನನ್ನ ನರಗಳು. ಆಯ್ತು ಆಯ್ತು, ನಿಮ್ಮ ಆಸೆ. ಶಕುಂತಲೆ ಓ ನನ್ನ ಶಕುಂತಲೆ ನನಗಾಗಿಯ ದೈವ ನಿನ್ನ ಪಡೆದುಕೊಂಡೆ ನನಗಾಗಿಯ ದೈವ ನಿನ್ನ ಪಡೆದುಕೊಂಡೆ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ನಾನು ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ 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 ಎಂದು ಪೊಲೀಸ್ಗೆ ಕಾಲಿಟ್ಟ ಅಂದಿನಿಂದ ಸುಖ ಶಾಂತಿ ಎಂಬುದೇ ಇಲ್ಲ. ಈ ಸಿದ್ಧನಿಗೆ ದೇವರಾಗಲು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡದೆ ಕರುಣೆ ಎಂಬುದೇ ಇಲ್ಲ. ತಂದೆ ರುದ್ರೇಶ್ವರ ದುಡೋರಿಗೆ ಮಾತ್ರ ಬೆಲೆ ಇದೆ. ನಮ್ಮಂತ ನಿಷ್ಠಾವಂತ ಪೊಲೀಸ್ PSI ಅಧಿಕಾರಿಗೆ ನ್ಯಾಯವೇ ಇಲ್ಲ. ಏ ವರದೇಗೌಡ, ಆ ದೇವರ ಕಣ್ಣು ತಪ್ಪಿಸಿ ನೋಡಬಹುದು. ಈ ಕಾಕಿ ತೊಟ್ಟ ಬಂಟಲಗಳನ್ನು ತಪ್ಪಿಸಿ ನಿಮ್ಮ ಸಾಧ್ಯ ಇಲ್ಲ. ಈ ಸರ್ಕಾರ ಕೊಟ್ಟ ಪಿಸ್ತೂಲದಿಂದ ಈಗ ಗುಂಡಿಗೆ ಹೊಡೆದು ಅಂಗಾಂಗಳ ರಕ್ತವಳೆ ಹರಿಯುತ್ತದೆ. ನನ್ನ ಹೆಸರು ನಿಷ್ಠಾವಂತ ಸಿದ್ಧರನ್ನೇ ಅಲ್ಲ. ಸ್ವಲ್ಪ ನಿಲ್ಲಿ
ನಿಲ್ಲೋಕೆ ಸಮಯ ಇಲ್ಲ. ಬದ್ರಿ ಮಾವನನ್ನು ಹುಡುಕಲು ಹೋಗುತ್ತೇನೆ. ಅಲ್ಲ ರೀ ನೀವೊಬ್ರೇ ಹೋಗ್ತೀರಾ ನೋಡಿ ನಿಮ್ಮ ಜೊತೆಯಲ್ಲಿ ನಾನು ಬರ್ತೀನಿ. ಬೇಡ ಶಿಲ್ಪ, ಒಬ್ಬನೇ ಹೋಗಿ ಬರುತ್ತೇನೆ. ಇದೇ ಊರಿನಲ್ಲಿ ಇರೋನು ಬದ್ರಿ ಮಾವನನ್ನು ಹುಡುಕೊಂಡು ಒಬ್ಬನೇ ಹೋಗಿ ಬರುತ್ತೇನೆ. ಅಲ್ಲ ಮತ್ತೆ ತಿರುಗಿ ಬರ್ದೇ ಗೌಡ ಏನಾದ್ರೂ ಆರೋಪ ಹಾಕ್ತಾರೆ, ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ನಾನೇನು ಈ ಭೂಮಿ ಮೇಲೆ ಜನಿಸಿದ್ರು ಅಂದೇ ಅಂಜಿಕೆ ಪದವನ್ನು ಸುಟ್ಟು ಹಾಕಿದ್ದೇನೆ. ನಾನು ಬದ್ರಿ ಮಾವನನ್ನು ಹುಡುಕಲು ಹೋಗುತ್ತೇನೆ. ಇದೇನಪ್ಪ ನೀ ಆಡಿಸುವಂತ ಆಟ? ಒಡ ಹುಟ್ಟಿದ ನನ್ನ ತಮ್ಮನನ್ನು ಜೈಲಿಗೆ ಕಳಿಸಿದೆ. ಗಂಧಿ ಸಾವಿತ್ರಿ ಎಂದಿರುವ ನನ್ನ ಹೆಂಡತಿಯನ್ನು ಕಳೆದುಕೊಂಡೆ. ದೇವಾರುದ್ರೇಶ್ವರ ನಮ್ಮಂತ ಬಡವರು ನಮ್ಮಂತ ಬಡವರ ಸಂಕಟ ನಿನಗೆ ಕೇಳುತ್ತಿದ್ದರು. ದೇವಾರುದ್ರೇಶ್ವರ ದುಷ್ಟ ಶ್ರೀಮಂತರಿಗೆ ಬೇಡದ ವರವನ್ನು ಕೊಡ್ತೀಯ ತಂದೆ. ನಮ್ಮಂತ ಬಡವನ್ನು ಉದ್ಧರಿಸಲಾರೆಯ ತಂದೆ. ಏಕೆ ರಸ್ತೆ ತಿರುಗಾಡುತ್ತೀರಾ? ಏನು ಮಾಡುವುದಪ್ಪ? ವಿಧಿ ಆಡಿಸಿದ ಆಟ ಆಡಲೇಬೇಕಲ್ಲಪ್ಪ, ಆಡಲೇಬೇಕಲ್ಲ. ತನ್ನ ತಾಯಿಯಂತಿರುವ ಅತ್ತಿಗೆಯನ್ನು ಕೊಂದು ಜೈಲಿಗೆ ಹೋದ ನನ್ನ ತಮ್ಮ ಭದ್ರ ಜೈಲಿಗೆ ಹೋದ. ತಪ್ಪು ನಾನು ಬದ್ರಿ ಮಾವನನ್ನು ಅಕ್ಕನು ಕೊಂದಿದ್ದು ಬದ್ರಿ ಮಾವ ಅಲ್ಲ. ಊರಲ್ಲಿ ಗೌಡ. ಶ್ರೀಧರ ಏನು ಹೇಳುತ್ತಿರುವೆ ನೀನು? ನೀ ಹೇಳುವುದು ಈ ಊರಿಗೆ ದೇವರೆನಿಸಿಕೊಂಡ ಆ ವರದೇಗೌಡ ಕೊಲೆ ಮಾಡಲು ಸಾಧ್ಯವಿಲ್ಲ. ಇದೆಂದಿಗೂ ಸಾಧ್ಯವಿಲ್ಲ. ಎಂತ ಪವಿತ್ರ ಮಾತನಾಡುತ್ತೆ ಮಾವ. ಅಂತ ಕೆಟ್ಟ ವಾಸನ ಹೋಲಿಸಿಬಿಡ ಮಾವ. ಅಯ್ಯೋ ಒಡ ಹುಟ್ಟಿದ ನನ್ನ ತಮ್ಮನನ್ನು ನಾನೇ ಅಪರಾಧಿಯನ್ನಾಗಿ ಮಾಡಿಬಿಟ್ಟಿದ್ದೆ. ಅವನಲ್ಲಿ ನಾನು ಕ್ಷಮೆ ಕೇಳಬೇಕಲ್ಲ, ಕ್ಷಮೆ ಕೇಳಲಿ. ಹಾಗಾದ್ರೆ ನನ್ನ ಭದ್ರ ಎಲ್ಲಿದ್ದಾನೆ? ನನ್ನ ಭದ್ರ ಎಲ್ಲಿದ್ದಾನೆ? ಮೊನ್ನೆ ಬಿಡುಗಡೆ ಮಾಡಿದ್ದೇನೆ. ನಿಮ್ಮ ನೋಡಲು ಹಂಬಲ ಹೆಚ್ಚಾಗಿ ಆ ತುಳಿಯಿಂದ ಅವನನ್ನು ಬಿಡುಗಡೆ ಮಾಡಿದ್ದೇನೆ. ಅವನಿಗೆ ಮನೆಗೆ ಹೋಗಂತ ಕಳಿಸಿದ್ದೇನೆ. ಎಲ್ಲಿ ಹೋಗಿದ್ದಾನೆ ಒಂದು ಗೊತ್ತಿಲ್ಲ. ಅವನು ಎಲ್ಲಿ ಹೋಗಿದ್ದಾನೆ ಒಂದು ಗೊತ್ತಿಲ್ಲ. ಶ್ರೀಧರ ಏನು ತಿಳಿಯದ ಮುಗ್ಧ ಜೀವಿತ ಮಹಲನ ತಮ್ಮ. ಅವನನ್ನು ನಾನೇ ಕೊಲೆಗಾರನಾಗಿ ಪಟ್ಟ ಕಟ್ಟಿಬಿಟ್ಟೆಪ್ಪ.
ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ನಿರಪರಾಧಿಯನ್ನ ಒಳಗೆ ಹಾಕಿ ಅಪರಾಧಿಯನ್ನ ಹೊರಗೆ ಇಟ್ಟಿದ್ದಾರೆ ಈಗಿನ ಕಾಲದ ಮನುಷ್ಯರು. ಹೀಗಿರುವಾಗ ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ತುಂಬಿದ್ದಾರೆ. ಈ ಹುಡುಗಿ ಯಾರಪ್ಪ? ನಿಮ್ಮ ಮಗಳಂತೆ ಮುಂದೆ ನನ್ನ ಕೈ ಹಿಡಿಯೋಳು. ಒಳ್ಳೆಯದಾಯ್ತಪ್ಪ, ಒಳ್ಳೆಯ ವಿಷಯವನ್ನೇ ಹೇಳಿದೆ. ಶ್ರೀಧರ, ಭದ್ರ ನಮ್ಮ ಭದ್ರ ಎಲ್ಲಿದ್ದಾನೆ? ಹುಡುಕೋಣ ನಡಿಯಪ್ಪ, ಹುಡುಕೋಣ ನಡಿ. ಬದ್ರಿ ಮಾವನು ನಾನು ಹುಡ್ಕೊಂಡು ಬರುತ್ತೇನೆ. ಮಾವ ಶಿಲ್ಪ, ನೀವಿಬ್ಬರು ಮನೆಗೆ ಹೋಗ್ರಿ, ನಾನು ಹೊಡುತ್ತೇನೆ. ನಡೆಯಪ್ಪಾಜಿ ಹೋಗೋಣ. ಏನಮ್ಮ ನಿನ್ನ ಹೆಸರು? ನೋಡಿ ನನ್ನ ಹೆಸರು ಶಿಲ್ಪ ಅಂತ. ಹಾಗಾದರೆ ನಿನಗೆ ಅಣ್ಣ, ತಮ್ಮ, ತಂದೆ, ತಾಯಿ ಇವರ್ಯಾರು ಇಲ್ಲೇನಮ್ಮ? ಅಂದಾಗ ನೀನು ಯಾವ ಊರಿನವಳು? ನೋಡಿ ಅಪ್ಪಾಜಿ, ಇದೇ ನನ್ನ ಊರು. ನನಗೆ ತಂದೆ ತಾಯಿ ಯಾರು ಇಲ್ಲ. ಇರುವನು ಒಬ್ಬನೇ ಒಬ್ಬ ದುಷ್ಟ ಅಣ್ಣ. ಅವ್ನು ಯಾರು ಅಂದ್ರೆ ಈ ನಿಮ್ಮ ಸಂಸಾರವನ್ನು ಚಿತ್ರ ಮಾಡಿ ಈ ಊರಿಗೆ ದುಷ್ಟ ವರ್ದೇಗೌಡ. ದೇವರೇ, ಎಂಥ ವಿಚಿತ್ರವಾಗಿ ಈ ಕಿವಿಯಿಂದ ಕೇಳುವಂತೆ ಮಾಡಿದೆ ತಂದೆ. ಒಂದೇ ಹೊಟ್ಟೆಯಲ್ಲಿ ಆ ವಿಷಜಂತು ಅನ್ನುವ ಗೌಡನ ಜೊತೆ ಇಂಥ ಒಳ್ಳೆ ಹುಡುಗಿಗೆ ಜನ್ಮ ಕೊಟ್ಟಿದೆಯಾ? ಅಮ್ಮ ಶಿಲ್ಪ, ಮನೆಗೆ ಹೋಗಿ ಮಾತಾಡಿದರಾಯ್ತಮ್ಮ. ನಡೆ ಹೋಗೋಣ. ನಡೆ ಅಪ್ಪಾಜಿ. ಯಾರವರು ಇಲ್ಲಿಗೆ ಬಂದಿರಿ? ನಾವು ಯಾರು ನೀವು ಯಾರು ಅಂತ ನನಗೆ ಗೊತ್ತಿದ್ರೆ ನಾನೇ ಕೇಳ್ತಾ ಇದ್ದೆ. ತಂಗಿ ಇವರು ಗೌಡ್ರು. ಸುಮ್ಮನೆ ಇವ್ರನ್ನ ವಾದಿಸ್ಬೇಡ. ಅದೆಲ್ಲ ಹೋಗ್ಲಿ. ತಾವು ಇಲ್ಲಿ ತನಕ ಬಂದಿದ್ರಲ್ಲ, ಕಾರಣ ಒಂಟಿ ಹಣ್ಣನ್ನು ತೋಟದ ಮನೆಯಲ್ಲಿ ಯೌವನ ತುಂಬಿದ ರಸಿಕನನ್ನು ಎದಕ್ಕೆ ಬರ್ತಾನೆ ಗೊತ್ತಾ? ಅದಕ್ಕೆ ಬಂದಿರುವೆ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ತಂಗಿ ಸುವರ್ಣವ ಒಂದೇ ಒಂದು ಸಲ ನಮ್ಮ ಗೌಡ ಹೇಳ್ದಂಗೆ ಕೇಳಿಬಿಡವ. ನಿನ್ನ ಅಂತಸ್ತನ ಚೇಂಜ್ ಮಾಡ್ಬಿಡ್ತಾರ ಅವರು. ಹೇಸಿಗೆ ತಿನ್ನುವ ಹೆಣ್ಣಿನ ಬಗ್ಗೆ ಏನು ಅಂತ ನಿನಗೆ ಗೊತ್ತಿಲ್ಲ. ತಂಗಿ ಅಂದ್ರೆ ಏನು, ತಾಯಿ ಅಂದ್ರೆ ಯಾರು, ಅದರ ಬಗ್ಗೆ ವ್ಯತ್ಯಾಸ ಏನು ಅಂತ ಮೊದಲು ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಳ್ಳಿ, ಬಾಯಿ ಬಂದಾಗೆ ಮಾತಾಡಬೇಡಿ. ಅದು ಅಲ್ಲದೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀವಿ, ಹೊರಟೋಗಿ ಮರ್ಯಾದೆ. ನಿನ್ನ ಹೊಲಸು ಮರ್ಯಾದೆ. ಗಂಡನ ಕೊಂಡು ನಿಮಗೆಲ್ಲಿಗೆ ಮರ್ಯಾದೆ? ಮತ್ತೊಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಮರ್ಯಾದೆಯಿಂದ ಮಾತಾಡ್ಕೊಳ್ಬೇಕು ಅಂತ ಪರಿಜ್ಞಾನ ಬೇಡವೇ ನಿನಗೆ?
ಹೆಣ್ಣು 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 ಸಾವಿತ್ರಿ ಬದುಕುವ ಹೆಣ್ಣು ನೀನು ನನಗೆ ಉಪದೇಶ ಇಲ್ಲ. ನಿನ್ನ ಗಂಡ ಕೊಡುವ ನಾನು ಹೆಚ್ಚಿಗೆ ಮಾತಾಡಬೇಡ. ನೋಡು ನನ್ನವರು ನನ್ನ ಜೊತೆ ಇರುವಾಗ ನೀನು ಬಂದು ಈ ರೀತಿ ಕಾಡ್ಬೇಕು. ಒಂಟಿಯಾದ ಹೆಣ್ಣು ಸಿಗ್ರಂತ ಈ ರೀತಿ ಮಾತಾಡ್ತಿದ್ಯಲ್ಲ, ನೀನ್ ಯಾವ ಹೇಳಿ ಕನ್ಸೋ? ನಿನ್ನ ಗಂಡನ ಜೊತೆ ಮಾತಾಡು ಶಕ್ತಿ ಎಲ್ಲವಾ ಮಗನಿಗೆ. ಗೌರ ಕೆಲಸ ಮುಗಿಸ್ಕೊಳ್ರಿ, ನಾ ಬರ್ತೀನಿ. ಸುಮ್ಮನೆ ಹಠ ಮಾಡಿದೆ ಇಂದು ನನ್ನ ಮನ ತೀರಿಸಿ. ಇಲ್ಲದಿದ್ದರೆ ನಿನ್ನ ಶೀಲ ಮುಗಿಯಿತು ಕತೆ. ಏ ಗೌಡ, ಹಣದ ಆಸೆ ನನಗೆ ತೋರಿಸಬೇಡ. ನಿನ್ನ ಹಣ ಆಸ್ತಿ ಅಂತಸ್ತು ನಾನು ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿ ಸಮಾನ. ನೋಡು ನನ್ನವರು ನನ್ನ ಜೊತೆಗಿರುವಾಗ ನೀನೇನಾದ್ರೂ ಕೆಣಕಿದ್ಯಾದ್ರೆ ನಿನ್ನ ರೂಢವನ್ನು ಚೆಂಡಾಡಿ ನಿನ್ನ ರಕ್ತವನ್ನು ಈ ಭೂಮಿಗೆ ಅರ್ಪಣ ಮಾಡ್ತಾರೆ. ನನ್ನ ರಕ್ತಸ್ರಾವ ನನ್ನ ರುಂಡವನ್ನು ಚೆಂಡಾಡುವ ಗಂಡು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟಿರುವುದೂ ಇಲ್ಲ. ನೋಡು ನನ್ನನ್ನು ಮುಟ್ಟಲು ಬಂದಿಯಾದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ನನ್ನವನಿಗೆ ಒಂದೇ ಒಂದು ಸಲ ಕರೆದ್ರೆ ಸಾಕು, ಓಡಾಡಿ ಬರ್ತಾನೆ. ನಿನ್ನನ್ನು ತುಂಡಾಗಿ ಕರೆದ್ರೆ ಸಾಕ್ತಾನೆ. ಈ ನಿನ್ನ ಬಿಸಿ ರಕ್ತವನ್ನು ಈ ಭೂಮಿಗೆ ಅರ್ಪಣೆ ಮಾಡ್ತಾನೆ. ನನ್ನ ಬಿಸಿ ರಕ್ತವನ್ನು ಕಂಡು ಯಾರು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದೂ ಇಲ್ಲ. ಬಾಯ್ ಬಿಗಿದು ಮಾತಾಡು. ಹೆಚ್ಚು ಕಡಿಮೆ ಮಾತನಾಡಿಯಾದ್ರೆ ನೆಟ್ಟಿನ ಪೂಜೆ ಮಾಡ್ಬೇಕಾಗಿತ್ತು. ಹುಷಾರ್. ಏನಂದ್ರೆ ನೀನು ನನಗೆ ಹುಷಾರಿಲ್ಲ. ಹಾದರದ ಹುಟ್ಟಿದ ಹೆಣ್ಣೆ ನಾಗರ ಹಾಲಿನಂತೆ ಈ ವರದೇ ನನಗೆ ಹುಷಾರಿಲ್ಲ. ಹುಚ್ಚ ಹೆಣ್ಣೆ ನಿನಗೆ ಕಟ್ಟದೆ ಬಿಡುವ ಈ ವರದೇ ಗೌಡ. ನೋಡು ನೀನು ಹಿಡಿದ ಹಾವಾದ್ರೆ ನೀನೇ ವಿರುದ್ಧವಾಗಿ ಗರಿ ಬಿಚ್ಚಿದ ಗೊರಲಾಗಿ ಬಂದೇ ಬರ್ತಾನೆ ನನ್ನ ಭದ್ರಿ. ಈ ನಿನ್ನ ಹಾಳು ಪುರಾಣ ಕೇಳಲು ಬಂದಿಲ್ಲ. ಈ ವರದೇಗಳ ಕಾಮಗಾಲಿ ಮುಂಚೆ ನೀನಾಗೆ ಬಂದು ನನ್ನನ್ನು ತಪ್ಪಿಕೋ. ಒಂಟಿ ಹೆಣ್ಣು ಸಿಕ್ಕಿದವರೆಲ್ಲ ದೌರ್ಜನ್ಯವನ್ನು ತೋರಿದರೆ ಇಂದು ನಿನ್ನ ಕೆಟ್ಟ ರಕ್ತವನ್ನು ಹೊರ ಚಲ್ಲದೆ ಬಿಡಲಾರೆ. ಎಲೆ ಭದ್ರ, ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ನೀನು ಅಡ್ಡಿ ಬಂದಿದ್ದಿಲ್ಲ. ಇವತ್ತು ಅವಳ ಶೀಲದ ಕಥೆ ಮುಗಿಯುತ್ತಿತ್ತು ಮಗನ. ಏ ಗೌಡ, ಈ ಎಡೆ ಎತ್ತಿದ ಸರ್ಪವನ್ನು ಕಚ್ಚಲು ಬಂದಿರುವ ದರಿ ಬೆಚ್ಚಿದ ಗರುಡ ನಾನು. ಹೊರಟು ಹೋಗುವಗನ ಮರ್ಯಾದೆಯಿಂದ, ಇಲ್ಲದಿದ್ದರೆ ನಿನ್ನ ಪ್ರಾಣ ಕಳೆದುಕೊಳ್ಳುತ್ತೀಯ. ಏ ಗೌಡ, ಈ ನಿನ್ನ ಕರ್ಮದ ಕತ್ತನ್ನು ಕೊಡುತ್ತಲೇ ಬಿಡಲಾರದು ಈ ದರಿ ಬೆಚ್ಚಿದ ಗರುಡ. ತಡೆದುಕೊಳ್ಳೋ ಸ್ವಲ್ಪ ಯಾಕೆ ಬಿಡಿಸಿದೆ ಇವನನ್ನು. ಇಂಥವರನ್ನು ಸುಮ್ಮನೆ ಬಿಟ್ಟರೆ ಇವರ ಮಾತ್ರ ಜಾಸ್ತಿ ಆಗುತ್ತದೆ. ಅನ್ನೋದಪ್ಪ ಜೈಲಿಗೆ ಹೋಗುದೇ ಅನ್ನೋದು ಎಲ್ಲ ಒಂದೇ. ಬ್ಯಾಡ್ ಬಿಟ್ಟು ಬಿಡು ಮಾತ್ರ ನಾ ಇವರನ್ನ. ಹೌದು ಭದ್ರಿ, ನೀವು ಕೊಲೆಗಾರನ ಪಟ್ಟವನ್ನು ಪಡ್ಕೋಬಾರ್ದು. ನೋಡಿ ನೀವು ಸುಮ್ಮನಿರಿ. ನಾನು ರಾಣಿ ಚೆನ್ನಮ್ಮನ ಕೈಯಿಂದ ಊಟವನ್ನು ನಾನು ಚೆಂಡಾಡ್ತೀನಿ. ಮುಂದೆ ಮಾತನಾಡಿದರೆ ನಿನ್ನನ್ನು ಕಲ್ಪಿಸಿದ್ದೇನೆ. ಹುಷಾರ್. ಮಾತಾಡೋ ಬದ್ರಿ, ಮಾತಾಡೋ. ಏ ಗೌಡ,
ಹೋಗುವುದು ಎನ್ನುವ ಮಾತು ಮತ್ತೆ ನಿನ್ನ ಬಾಯಲ್ಲಿ ಬರುತ್ತೇನೆ ಗೌಡ. ಕೊಡು ಸ್ವಲ್ಪ. ತಪ್ಪು ಮಾಡಿಬಿಟ್ಟೆ. ಇಲ್ಲದಿದ್ದರೆ ಇವನ ರುಂಡ ಮುಂಡವನ್ನು ಚಂಡೋಡಿ ಬಿಟ್ಟಿದೆ. ಇಂಥವನಿಗೆ ಸಾವೇ ಶಿಕ್ಷೆ. ಹೋದ್ರಿ ಭದ್ರನಾಗಿ ಅಂದಾಗ ಇವ್ರು ಯಾರ್ಯಪ್ಪ? ಇವರ ಹೆಸರು ಸುವರ್ಣ ಅಂತ. ಇವಳು ದಿಕ್ಕಿಲ್ಲ ನಾಗಳು ಇವಳು. ಇಂಥವ್ರೇ ಗಂಟೆ ಬರ್ತಾರೆ. ಗುಡ್ರು ಕುಂದ್ರು ಅನಾಥರು ಅಂದಂಗ ಇವ್ರು ಬಾಳಿಗೆ ದೇವರಾಗಿ ಬಂದು ನೀವೇ ಕಾಪಾಡ್ಕೊಂಡಾಗಾಯ್ತು. ಅಷ್ಟು ದೊಡ್ಡ ಮಾತಿಗೆ ಆಡುತ್ತೀವಿ. ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀವಿ. ಆಯ್ತು ಭದ್ರ, ನಾನು ಇನ್ನು ಹೋಗಿ ಬರ್ತೇನೆ. ನೋಡು ಸುವರ್ಣ, ಒಬ್ಬರೇ ಸೌಖ್ಯವಲ್ಲ. ನೋಡಿ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ ನೀವು. ನನ್ನ ಪಾಲಿನ ದೇವರು ನಿಜ. ಅದೆಲ್ಲ ಹೋಗ್ಲಿ, ಇದೇ ಸಂತೋಷ ಸಂದರ್ಭದಲ್ಲಿ ನನ್ನ ಜೊತೆಗೆ ಹಾಡುತ್ತಿಲ್ವೇನು? ಆಯ್ತು ಸುವರ್ಣ, ಆಗಲಿ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭವ. ನಮಸ್ಕಾರ ರೀ. ಮತ್ತೊಬ್ರು ಹೇಳ್ತೀರ ನಮಸ್ಕಾರ. ನಮಸ್ಕಾರ ರೀ.
ಏನ್ ಮಾಡುದಕ್ಕೆ ಬರೀ ದಂಡ ಕೆಲಸ ಮಾಡಕಂತ ಹೋದ್ರ ಮನಸ್ಸ ಬರುವಲ್ರು ಸುಮ್ಮನೆ ಹಿಂಗ ತಿರುಗಾಡಿದ್ರು ಒಂದು ವಿಶೇಷ ಇರ್ತೈತೆ ಅಂತ ಏನ್ ಮಾಡುದಕ್ಕೆ ಬರೀ ನಿಮ್ಮಂತ ಹುಡುಗಿಯರು ನಮ್ಮಂತ ಹುಡುಗರನ್ನ ತಲೆ ಕೆಡ್ಸಿ ಬಿಡ್ತಾರ ಹಂಗ ತಿರುಗಾಡ್ಕೊಂತ ಹೋಗ್ಬೇಕಾಗ್ತೈತಿ ನೀವು ಅಂದ್ರೆ ನಮ್ಮ ಅಪ್ಪ ಹನುಮಪ್ಪನ ಗುಡಿಯಾಗ ತಾಳಿ ಕಟ್ಕೊಂಡು ಹೋಗ್ಬೇಕ ರೈಟ್ ಒದಸಾಕ ಹೋಗ್ಬೇಡ ಹಂಗೆಲ್ಲ ಮಾಡಬೇಡ ಯಾಕಂದ್ರೆ ತಿನ್ನಾಕ ಸೈಕಲ್ ಕೊಟ್ಟನ ದೇವ್ರ ನೀನು ಬೇಡ ನೀನು ಸವಾಸನ ಬೇಡ ನಾನು ಮಾತ್ರ ಗೋವಾಕ್ ಹೋಗಿ ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ ಏನಪ್ಪ ಇವತ್ತು ನನ್ನ ಮಗಳ ಮದುವೆ ಯಾರ್ಯಾರ ಮದುವೆ ಅಂದಾರ ಯಾರ್ಯಾರಿಲ್ಲ ನೋಡಕತ್ತಿದ್ನಿ ಎಲ್ಲ ಹೋಗ್ಬಿಟ್ರ ಅವ್ನ ಮದಿಗೆ ಯಾರು ಏನು ಬಾ ವಾಸನೆ ಇದು ವೆಜ್ ನಾನ್ ವೆಜ್ ಏನ್ ವಾಸನೆ ಇದು ಏನು ನೋಡ್ಕೊಂಬಂದ್ರಿ ಮರೆ ಇದು ಇದು ಯಾರ ಮದುವೆ ಹಂಗೆ ಮುಂದಿನ ಕಾರ್ಯಕ್ರಮ ಮೊದಲು ಚಿತ್ರ ಕೆಳಗಿರಿ ಆಮೇಲೆ ಮುಂದಿನ ಕಾರ್ಯಕ್ರಮ ಹೇಳ್ತೀನಿ ನಿಮ್ಗ ಅಲ್ಲ ಮದುವೆ ಮಾಡೋಕೆ ಯಾಕೆ ತಂಗಿ ಚಂದಾಗಿ ನಡ್ಕೊಂಡು ಶಿಲ್ಪ ಎಲ್ಲ ಹುಡುಕಿ ಸಿಗಲಿಲ್ಲ ಬದ್ರಿ ಮಾವ ನೋಡಿ ಹೇಗಾದ್ರೂ ಮಾಡಿ ನಾವು ಹುಡುಕಲೇಬೇಕು. ಶಿಲ್ಪ ನೀ ಮನೆ ಕಡೆ ಹೋಗು ಸರಿ ನೀವು ಹೇಳಿ ಆಗಲಿ. ಶಿಲ್ಪ ನೀ ಹುಷಾರೇ ಹೋಗು ನಾನು ಹುಡುಕ್ತೇನೆ. ಆಯ್ತು ದೇವ ಮಹದೇಶ್ವರ ನಿನ್ನ ಅನುಗ್ರಹದಿಂದ ಪತ್ನಿ ಆದಷ್ಟು ಬೇಗ ಸಿಗುವಂತೆ ಮಾಡುತ್ತದೆ. ಹಾಲಂತ ಸಂಸಾರದಲ್ಲಿ ಇದ್ದಷ್ಟು ಹುಳಿ ಈ ಸಂಸಾರವನ್ನು ಚಿತ್ರ ಮಾಡಿದ್ದಾರೆ. ಆದ್ರೆ ಇಂದು ದಸರಾ ಹಬ್ಬ. ಈ ದಸರಾ ಹಬ್ಬ ಎಲ್ಲರೂ ಮಾಡುವ ಹಾಗೆ ನೀನೇ ಕಾಪಾಡಬೇಕು ಅಂತ ಕಾಪಾಡ.
ಅದು ಏನು ಸಾಧ್ಯವಿಲ್ಲ ಶಿಲ್ಪ. ಓಹೋ ಚಕ್ರವರ್ತಿ, ಈ ಕಡೆ ನಿಮ್ಮ ಆಗಮನ. ಶಿಲ್ಪ ಹೂ ಅರಳಿದಾಗ ಮಾತ್ರ ಸುಗಂಧ ಬರುವುದು. ಹೂ ಅರಳದೆ ಇದ್ದಾಗ ಸುಗಂಧ ಬರಲಾರದು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದು ಬಂದು ನನ್ನ ಮನಸ್ಸಿನ ಅರಗಿನಿ ಇಂದಿನವರೆಗೂ ನನ್ನ ಹತ್ತಿರ ಸುಳಿಯಿಲ್ಲ. ಇವತ್ತು ನನ್ನ ಅರಗಿನಿಗೆ ತಾಳಿ ಕಟ್ಟು ಬಂದಿರುವೆ. ಏ ಚಕ್ರವರ್ತಿ, ನಾನೀಗ ಬೇರೆಯವರ ಹೆಂಡತಿ ಆಗ್ತಾ ಇದ್ದೀನಿ. ಪರಸ್ತ್ರೀಯರೊಂದಿಗೆ ಹೇಗೆ ಮಾತಾಡಬೇಕನ್ನೋದು ಗೊತ್ತಾಗುವುದಿಲ್ಲ ನಿನಗೆ. ನಿನಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಮನಸ್ಸಿಗೆ ಮೈ ಹಳ್ಳಿ ಅಂದು ನನ್ನ ಪ್ರೀತಿಸುತ್ತೇನೆ ಹೇಳಿ ನನ್ನ ಜೊತೆ ಮನವಂತೆ ಮಾಡಿ ಬೇರೆಯವರ ಹೆಂಡತಿಯಾಗುವೆ ಎಂದು ಹೇಳಿ ಗಡಿಯಾಡಿ ಹೆಣ್ಣೆ. ಸಾಕು ಮಾಡುವ ರಾಕ್ಷಸ. ಆವತ್ತು ನಿನ್ನ ಜೊತೆ ಹಾಡಿ ಕುಡಿದಿದ್ದು ನನ್ನ ಸಂತೋಷನೇ ಅಲ್ಲ. ನೋಡು, ಶೋಭನ ಹೆಂಡತಿಯ ಬಗ್ಗೆ ನಿನ್ನ ಬಾಯಿಂದ ನಿಲ್ಲಬೇಕಾಗಿತ್ತು. ಅದಕ್ಕೆ ಇದೆಲ್ಲ ನಿನ್ನ ಜೊತೆ ಆಡಿದ ನಾಟಕ ಇದು. ನಾಟಕ ನನ್ನ ನಾಟಕಗಳೇ ನಿಮ್ಮಂತವರು ನಾಟಕ ಬರೆದರೆ ರಸಿಕತೆ ತೋರಿಸೇ ನನ್ನ ನಾಟಕ. ನೋಡು, ಇಲ್ಲ ಸಲ್ಲದ ಮಾತಾಡಿ ಈ ದಸರಾ ಹಬ್ಬದಲ್ಲಿ ನಿನ್ನ ಪ್ರಾಣವನ್ನು ಕಳ್ಕೊಳ್ಬೇಡ. ಹೋಗು ಇಲ್ಲಿಂದ. ಹೊರಟು ಹೋಗು ನಿಮ್ಮ ಶಿಲ್ಪ. ಈ ಜಾತ್ರೆಯಲ್ಲಿ ಮದುವೆಯಾಗಲವೇ? ನೋಡು ಚಕ್ರವರ್ತಿ, ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಗಂಡ ಬಂದರೆ ನಿನ್ನ ಪ್ರಾಣ ಉಳಿಯುವುದಿಲ್ಲ. ಅದಕ್ಕಾಗಿ ನನ್ನ ಗಂಡ ಹೊರಟಿಗೆ ಹೋಗು ಇಲ್ಲಿಂದ. ನನ್ನ ಪ್ರಾಣ ನನ್ನ ಪ್ರಾಣ ಗಂಡು ಹಿಂದೆನೂ ಇಲ್ಲ ಮುಂದೆನೂ ಹೋಗುವುದಿಲ್ಲ. ನಿನ್ನ ಗಂಡ ಹೇಗೆ ಆ ದೇವರ ದಯೆಗಿಳಿದರೂ ಸರಿ ನಿನ್ನನ್ನು ಬಿಡಲಾರೆ. ಚಕ್ರವರ್ತಿ, ಅನ್ನದಿಂದ ಮನೆಗೆ ಕಣ್ಣ ಹಾಕಿದಲ್ಲ ಈ ಊರಿನ ಹಾಲಿನಲ್ಲಿ ತಿರುಗುವ ಸಾಕಿನ ಸೋರೆ ನನ್ನ ಬೆಣ್ಣಿಗೆ ಚೂರಿ ಹಾಕಿದಾಳೆ. ಅದಕ್ಕೆ ಇವಳನ್ನು ಕೊಲ್ಲುತ್ತಿರುವೆ. ಚಕ್ರವರ್ತಿ, ನನ್ನ ಜೊತೆ ಸ್ನೇಹ ಮಾಡಿ ನನ್ನ ತಂಗಿಯನ್ನು ಮುಗಿಸಲು ಬಂದಿಲ್ಲ ಮಗನ. ನಿನಗೆ ನಿನ್ನ ಬಿಡುವುದಿಲ್ಲ. ಈ ನನ್ನ ಬಂದಿಗೆ ಆಹುತಿಯಾಗು ಮಗನ. ತಂಗಿ ಶಿಲ್ಪ, ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನಡೆಯಮ್ಮ, ಮನೆಗೆ ಹೋಗೋಣ. ಶಿಲ್ಪ, ನೀನು ನನ್ನ ಹೊಡ ಹುಟ್ಟದ ತಂಗಿ ಅಂತ ಸುಮ್ಮನೆ ಬಿಟ್ಟಿದ್ದೆ. ಇಲ್ಲಿ ಬೇರಾರು ಆಗಿದ್ರೆ ನಿನ್ನನ್ನು ಸೀಳಿ ಬಿಡುತ್ತಿದ್ದೆ. ಇವತ್ತು ನಿನಗೆ ಹೊತ್ತು ಬಿಡುವುದರೊಳಗೆ ಟೈಮ್ ಕೊಡ್ತೀನಿ. ನೀನು ಸರಿಯಾಗಿ ಬಂದ್ರೆ ಸರಿ, ಇಲ್ಲದಿದ್ದರೆ ಈ ಮಿದ್ದರಿಗೆ ಆದ ದ್ರೋಹವನ್ನು ನಿನಗೂ ಆಗುತ್ತೆ. ಹುಷಾರ್. ಶಿಲ್ಪ ನೋಡೋ, ಬದ್ರಿ ಮಾವನು ಕರೆಕೊಂಡು ಬಂದಿರುವೆ. ಇವನಿಗೆ ಏನಾಗಿದೆ, ಏನ್ ಮಾಡಿದ್ಯೋ?
ನೋಡಿ ನೋಡಿ ಅವರು ಮಾಡಿದ ಕರ್ಮಕ್ಕೆ ಅವರೇ ಹೊಣೆಗಾರರು. ಅವರಿಗೆ ಅವನು ಮಾಡಿದ ತಪ್ಪಿಗಾಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಿದೆ. ನೋಡಿ ನೋಡಿ ಈ ಪಾಪಿ ಚಕ್ರವರ್ತಿ ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ. ಅದೇ ಸಮಯಕ್ಕೆ ವರದಿಗೌಡ ಬಂದು ಇವನಿಗೆ ಗುಂಡ ಹಾರಿಸಿ ಸಾಯಿಸಿಬಿಟ್ಟ. ಅದು ಅಲ್ಲದೆ ನಾಳೆ ಸಂಜೆವರೆಗೂ ನೀನು ಮನೆಗೆ ಬರಲಿಲ್ಲ ಅಂದ್ರೆ ಇವರಿಗಾದ ಗತಿ ನಿನಗೂ ಹೋಗುತ್ತೆ ಅಂತ ವಾರ್ ಮಾಡಿ ಹೋಗಿದ್ದಾನೆ ಆ ದುಷ್ಟ ನಮ್ಮಣ್ಣ ವರದಿಗೌಡ. ನಾನು ಅಷ್ಟೇ ಎಂದು ಸಾಯಂಕಾಲದವರೆಗೆ ಅವನ ರುಂಡವನ್ನು ನೋಡುತ್ತಿದೆ. ನಾನು ಬರುತ್ತೇನೆ. ನಿಮ್ಮ ಮನೆಗೆ ಹೋಗು. ಬದ್ರಿ ಮನೆ ಜೊತೆಲಿ ಹೋಗುತ್ತೇನೆ. ಒಬ್ಬಳೇ ನಾನು ಹೋಗ್ಬೇಕಾ? ನೀವು ನನ್ನ ಜೊತೆಯಲ್ಲಿ ಮನೆವರೆಗೂ ಬನ್ನಿ ಅಲ್ಲ. ಹಾಗಾದ್ರೆ ನಡಿ. ಆಸೆ ಎಂಬುದು ಅಂತರಾಳದಲ್ಲಿ ಕಳಗಿದು ನನ್ನ ಜೊತೆ ಸ್ನೇಹ ಕಟ್ಟಿ ನನ್ನ ತಂಗಿಯನ್ನೇ ಮುಗಿಸಿದ ಚಕ್ರವರ್ತಿಗೆ ಇಂದು ಯಮಲೋಕಕ್ಕೆ ಬಿಟ್ಟೆ. ಬಾಳ ದಿವಸ ನಮ್ಮ ಶಿಲ್ಪವನ್ನ ಮ್ಯಾಲ ಕಾಣಿರಿ ಆ ಚಕ್ರವರ್ತಿ ಅವನ ಆಟ ಶಿಲ್ಪ ಮನೆ ಮನೆ ಹೋದಳೆ ಅಂತಾನೆ. ಅದು ಏನೇ ಆಗಲಿ ಇವತ್ತು ಅವಳ ಕೈಯಲ್ಲಿ ಟೈಮ್ ಕೊಟ್ಟು ಬಂದಿದ್ದರೆ ಅವಳು ಮರಳಿ ಬಂದರೆ ಸರಿ, ಇಲ್ಲದಿದ್ದರೆ ಅವಳಿಗೂ ಯಮಲೋಕಕ್ಕೆ ಬಿಡುತ್ತೇನೆ. ಗೌಡ್ರ ಸುಮ್ಮನ ಬದ್ರಿ ಬಂದ ಬರ್ತಾರೆ. ಅವನಿಗೆ ಒಂದು ಗತಿ ಕಾಣಲೇಬೇಕು. ದೀಪ ನಂದುವ ಸಮಯದಲ್ಲಿ ಪ್ರಜ್ವಲಿಸಿನಂತೆ ಆ ಮಗ ಬರಲಿ, ಆ ಮಗನಿಗೆ ಒಂದು ನೋಡೇ ಬಿಡಲ. ರೋಗಿ ಬಯಸಿದ್ದು ಒಯ್ದು ಬಯಸಿದ್ದು ಒಂದೇ ಆಯಿತು. ನಾನು ನಿನ್ನ ದಾರಿಯನ್ನೇ ಕಾಯ್ತೈತೆ. ಇಂದು ಮುಗಿದು ಮಗನ ನನ್ನ ಕತೆ. ಮನುಷ್ಯನಾಗಿ ಬುದ್ಧಿ ಬೆಳೆಸಿಲ್ಲ. ಬಂಗಾರದಂತೆ ಇದ್ದ ಮನೆತನವನ್ನು ಛಿದ್ರ ಮಾಡಿದ ಲೋಕ ಇಲಗಿಲಗಿಲು ತನ್ನ ತೋಟದಲ್ಲೇ ಇದು ಹೇಳಿ ಕತ್ತಲೆ ಬಿಡಲಿಲ್ಲ ಈವರೆಗೆ ಗೌಡ. ಮತ್ತೆ ಗೆದ್ದಡೆ ಮಗನ ಎಬ್ಬಿಸು ನಿನ್ನ ತಾಂಡವನ್ನು. ಸಿದ್ಧರಾಗು ನಿನ್ನ ಹೋರಾಟಕ್ಕೆ. ಈ ಕಲಿಯುಗದ ಈ ಬಂದೂಕರ ಗೋಳಿಯಲ್ಲಿಟ್ಟಿದಲೇ ಮಗನ ಬಂದದ ನನ್ನ ಗೋಳಿಯಾಗಿ ಆಗೈತ್ರಿ ಗೌಡ್ರ. ಅದು ಹುಡುಗರು ಆಡುವ ಆಟ ಸಾಮಾನ ಆಗೈತ್ರಿ. ಅದನ್ನ ಹೇಳ್ಕೊಂಡು ತಿರ್ಗಾಕತ್ತೀರಿ ಅಲ್ರಿ ಗೌಡ್ರ. ಬಾಣ ಕಡೆ ರೆಡಿ ಆಗಿರಿ. ಬಾಣ ಕಡೆ ಎಷ್ಟು ಮಂದಿ ರೆಡಿ ಆಗ್ತಾರಲ್ಲ ಅಷ್ಟು ಮಂದಿ ಬರ್ತೀರಿ ನೀವು ಅಂತ.
ಭದ್ರನ ಕಡಿ ಕಡಿ ಬಿಡಬೇಡ ಈ ಮಗನ್ನ ಸೋಮರಾಯವನ್ನ ಮಾತಾಡಿ ಅವ್ರನ್ನ ಕಳ್ಸೋದು ಬಿಟ್ಕೊಟ್ಟು ಜಿಗಿದಾಡಕತ್ತಾರ ಅನುಭವಿಸ್ರಿ ಯಾರಿಗೆ ಹೇಳ್ತೀರಿ ಸಮಯ ಬೇಡ ಬೇಡ ಕಾನೂನು ಕೈಯ ತಪ್ಪು ಮಾಡಿಬಿಟ್ಟೆ ಸ್ವಲ್ಪ ಆ ಗೌಡನ ತಕ್ಕ ಪಾಠ ಕಲಿಸಿದ್ದೇನೆ ಸಾರಿ ಮಾಮ ನಾನು ಹುಟ್ಟಿನ ಮಾಡಲೇಬೇಕು ಯಾರಾದರೂ ಸರಿ ಎಂದು ನಾನು ಮಾಡಿದ ಕೆಲಸ ನನ್ನನ್ನು ಅರೆಸ್ಟ್ ಮಾಡು ಮಾಮ ಅರೆಸ್ಟ್ ಮಾಡುದಿಲ್ಲ ನನ್ನ ಜೊತೆ ಬನ್ನಿ ಆ ತಿಪ್ಪನನ್ನು ಅರೆಸ್ಟ್ ಮಾಡ್ಕೊಂಡು ಕೇಸರಿ ಕೇಳ ನಡೆ ಮಗನ ನಿನ್ನ ಬಿಜಾಪುರ ದರ್ಗಾ ಹಾಕಿ ಬುರಗ ತೆಗಿಸಿ ಬಿಡಿಸಿ ನನ್ನನ್ನು ಕರೆದುಕೊಂಡು ನಡೆ ಭದ್ರ ಏ ಭದ್ರ ಭದ್ರ ಎಂತ ಕೆಲಸ ಮಾಡಿಬಿಟ್ಟೆಪ್ಪ ಕಾನೂನನ್ನು ಕೈಗೆ ತೆಗೆದುಕೊಂಡು ನೀನು ಅಪರಾಧಿಯಾಗಿ ಬಿಟ್ಟೆಪ್ಪ ಅಪರಾಧಿಯಾಗಿ ಬಿಟ್ಟೆ ಅಣ್ಣ ಭದ್ರ ನನ್ನನ್ನು ಕ್ಷಮಿಸಿ ಬಿಡುತ್ತಮ್ಮ ಕ್ಷಮಿಸಿ ಬಿಡು ನಿನ್ನನ್ನು ಅಪರಾಧಿಯನ್ನಾಗಿ ನಾನೇ ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುತ್ತಮ್ಮ ನನ್ನನ್ನು ಕ್ಷಮಿಸಿ ಬಿಡು ಸುವರ್ಣ ನಾನು ಶಿಕ್ಷೆ ಮುಗಿಸಿಕೊಂಡು ಬಂದ ನಂತರ ಸುವರ್ಣ ಶಿಲ್ಪ ಎಲ್ಲರೂ ಬಾನು ಆಯ್ತು ಭದ್ರಿ ನೀವು ಹೇಗೆ ಹಾಗೆ ಹೇಳ್ತೀನಿ ನೀವು ಬರು ತನಕ ನಿಮ್ಮ ದಾರಿ ನೋಡ್ತೀನಿ ರೀ ಭದ್ರಿ ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡ್ರಿ ನಾನು ಅದನ್ನೇ ಯೋಚನೆ ಮಾಡಿದ್ದೇನೆ ಮೇಲಿನ ಅಧಿಕಾರಿ ಜೊತೆ ಮಾತಾಡಿ ಅವರಿಗೆ ಶಿಕ್ಷೆ ನಾನು ನೋಡಿ ಅಣ್ಣ ನಾನು ಬರ್ತೀನಿ ಸುವರ್ಣ ನಾನು ಹೋಗಿ ಬರುತ್ತೇನೆ ತಂದೆ ರುದ್ರೇಶ್ವರ ಚಿತ್ರವಾಗಿ ಈ ನನ್ನ ಮನೆ ಒಂದು ಮಾಡಿಬಿಟ್ಟೆ ತಂದೆ ಒಂದು ಮಾಡಿಬಿಟ್ಟೆ ನಿನಗೆ ನಾನು ಆಡಿದ ಮಾತು ತಪ್ಪಾಗಿದೆ ದೇವ ತಪ್ಪಾಗಿದೆ ಸಚ್ಚಾರಿಂದ ನಡೆದರೆ ಮುಕ್ತಿ ದೊರಕುವುದು ಎಂಬುದು ನೀನು ತೋರಿಸಿಬಿಟ್ಟೆ ತೋರಿಸಿಬಿಟ್ಟೆ ಇನ್ನ ಮುಂದೆ ನನ್ನ ಅಳಿಯ ಶ್ರೀಧರ ನನ್ನ ತಮ್ಮ ಭದ್ರಿ ಅವರಿಬ್ಬರ ಜೊತೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ಅವರಿಬ್ಬರ ಸುಖ ಸಂಸಾರ ಚೆನ್ನಾಗಿ ಸಾಗಲೆಂದು ಆ ರುದ್ರೇಶನಲ್ಲಿ ಕೈ ಮುಗಿದು ದೇವಿನಲ್ಲಿ ನಮೋ ಎನ್ನೋಣ ಬನ್ನಿ. ಜಯ
ಜಯ ಗುರುಹರ ಕರುಣ ಸಾಗರ ಜಯ ಗುರುಹರ ಕರುಣ ಸಾಗರ ಜಯ ಜೀನಬಂಧುರ ಜಯ ಜಯ ಹರ ಹರ ದಿಗಂಬರ ಹೊಂದಿರಲಿ ಸಂಪಾದನೆ ನಮ್ಮ ನಾಡು ಜನ ಜನದಲ್ಲಿ ಬೆಳಗಿದ ನಮ್ಮಯ ದೇಶ ಭಾರತ